ಎಷ್ಟೇ ಟ್ರಿಪ್ಪು ಗಿಪ್ಪು ಮಾಡಿದರೂ ದರಿದ್ರ ಕೆಲಸ ಮಾಡೋದು ಮಾತ್ರ ತಪ್ಪಲ್ಲ. ಏನಂತೀಯ? ನಿಜ. ನಿಂಗೇನಪ್ಪ ಸುಖವಾಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ನಾನು ನೋಡಿಲ್ಲ, ಲಾಗಿನ್ ಆಗಿಬಿಟ್ಟು ಕೆಲಸ ಕಣ್ಣೆಲ್ಲ ಉರಿತೈತೆ ನನಗೆ. ಆದರೂ ಮಾಡ್ತೀನಿ, ಟ್ರಿಪ್ಗೆ ಹೋಗ್ಬೇಕು. ಫೈನಲಿ ರೆಡಿ. ಡಾಗೇಶ್ ಬಾಯ್ ನಮಗೆ ವೆಲ್ಕಮ್ ಕೊಡೋಕ್ಕೆ ಬಂದೈತೆ. ಡಾಗೇಶ್ ಬಾಯ್ ಹೋಗ್ಬರ್ತೀವಿ. ಬ್ಯಾಗ್ಸ್ ಎಲ್ಲ ಲೋಡ್ ಮಾಡಾಯ್ತು. ಆ್ಯಸ್ ಯೂಶುವಲ್ ನಮ್ಮದು ಡ್ರೈವರ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದರೆ ಸಾಕು, ಎಲ್ಲಿ ಹೇಳಿದ್ರು ಬರ್ತಾನೆ ನಮ್ಮ ಡ್ರೈವರ್. ಬಾಟ ಗೀಟ ಏನು ಕೊಡೋದು ಬೇಕಿಲ್ಲ, ಫ್ರೀಯಾಗಿ ಓಡಿಸ್ತಾನೆ. ಊಟ ಕೊಟ್ರೆ ಸಾಕು. ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರು ಬಿಡೋ ಟೈಮ್ ಬಂತು. ಕಾಲೇಜು ಶಾಶ್ವತ ಜಸ್ಟ್ 100 ಕಿಲೋಮೀಟರ್ ಇಂಟು ದ ಜರ್ನಿ. ಆಲ್ರೆಡಿ ಮಳೆ ರಾಯನ ಆರ್ಭಟ. ನಗು ಮಾಡಬೇಡಿ, ನೋವು ಆಯ್ತದೆ, ನಗು ಬರ್ತದೆ, ಅಳ್ಳು ಬರ್ತದೆ. ನಾವೀಗ ಬೇಲೂರು ಮೂಡಿಗೆರೆ ರೋಡಲ್ಲಿ ಹೋಗ್ತಾ ಇದ್ವಿ. ಸುತ್ತಮುತ್ತ ಫುಲ್ ಕತ್ಲಿದೆ, ಮಳೆ ಬಂದು ನಿಂತಿದೆ. ಅಂದ್ರೆ ಒಂದ್ಸತಿ ಬ್ಲಿಂಕ್ ಮಾಡಿ ತೋರ್ಸಮ್ಮ ನೋಡಿ. ಒಂದ್ಸತಿ ಹಿಂಗ ಬ್ಲಿಂಕ್ ಬಂದ್ ಮಾಡಿದ್ರೆ ದೇವ್ರೇನೆ. 5 ಗಂಟೆ ಬೆಳಗ್ಗೆ ಸೀನ್ ಇದು. ಫುಲ್ ಕತ್ಲ ಇದೆ, ಮಸ್ತ್ ವೆದರ್ ಇದೆ, ಚಳಿ ಇದೆ, ಜೊತೆಗೆ ದಡಿಗೆ ಇದ್ದಾರೆ. ಹಾಗೆ ನಾನು ಇರ್ತೇನೆ. ಇಲ್ಲಿಂದ ಮುಂದೆ ಒಂಥರ ಮಲೆನಾಡು ಸ್ಟಾರ್ಟ್ ಆಗುತ್ತೆ. ಶೃಂಗೇರಿ ಇನ್ನೂ 106 ಕಿಲೋಮೀಟರ್. ಈ ದಡಿಯ ಲೆಫ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ? ಸಾರಿ, ಸ್ವಲ್ಪ ಅಡಚಣೆ ಕಾರ್ಯ ಇದರಿಂದ ದಡಿಯ ರೋಡ್ ರಾಂಗ್ ರೂಟ್ ತಗೊಂಡ್ಬಿಟ್ಟು ಮಿಸ್ ಆಗಿದ್ದೀವಿ. ಇವಾಗ ಬೆಳಗ್ಗೆ 5:30, ಫುಲ್ಲು ಮಳೆ. ನೋಡ್ ಸುಬು, ಫುಲ್ಲು ಮಂಜು ಕವಿದ ವಾತಾವರಣ, ಏನು ಕಾಣಿಸ್ತಾ ಇಲ್ಲ ಮುಂದೆ. ಒಂದು ಲೈಕ್ 2 ಗಂಟೆ 3 ಗಂಟೆ. ಇನ್ನೇನು ಆಲ್ಮೋಸ್ಟ್ ಕೊಟ್ಟಿಗೆಹಾರ ಬಂದ್ವಿ. ಕೊಟ್ಟಿಗೆಹಾರದಲ್ಲಿ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿದು ಅಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ. ಕೊಟ್ಟಿಗೆಹಾರ ಬಂದ್ವಿ, ಫುಲ್ ಫಾಗ್ ಇದೆ, ಮಸ್ತ್ ವೆದರು. ಇವಾಗ ಹೋಗಿ ಹಂಗೆ ಒಂದು ಸ್ವಲ್ಪ ನೀರು ದೋಸೆ ಜೊತೆ ಒಂದು ಫಿಲ್ಟರ್ ಕಾಫಿ ಕುಡಿದು ಸ್ವರ್ಗ ಸೇರ್ತೀವಿ. ಮಳೆ ಕಮ್ಮಿ ಇರ್ಬೋದು, ಚಳಿ ಇರಲ್ಲ, ಬೆಂಗಳೂರು ಸೆಕೆ ನೋಡಿ ಆರಾಮಾಗಿರುತ್ತೆ ಅನ್ಕೊಂಡ್ರಿ. ಇದು ಏನಿದು? ಕ್ಯಾ ದಡಿಯ ಇಷ್ಟೊಂದು ಮಳೆ? ಇದು ಯಾವ್ರಪ್ಪ ಇದು? ಒಳ್ಳೆ ಬಚ್ಚಲ್ ಮನೆ ಇದ್ದಂಗೆ ಐತೆ. ಇವನ್ ಯಾಕೆ ಒಬ್ಬ ಹೆಂಗ್ ಮಾಡವನೆ? ಮಸ್ತಾಗಿದೆ. ಹೋಗು 3 ಕಾಫಿ ಆರ್ಡರ್ ಮಾಡು ಹೋಗು. ನಾವು ಈ ಊರಲ್ಲಿ ಇಳಿದ್ಬಿಟ್ಟು 1 ತಾಸು ಆಯ್ತು. ಅಂಗಡಿಯಿಂದ ಅಂಗಡಿಗೆ ಹೋಗ್ತಿದ್ದೀವಿ. ಈ ಊರಲ್ಲಿ ಹುಟ್ಟಿರೋ ಗಂಡ್ಸು ಇವನು. ನನ್ನ ಮಗನಿಗೆ ಒಂದು ಕಾಫಿ ಆರ್ಡರ್ ಮಾಡಿ, ನೀರು ದೋಸೆ ಆರ್ಡರ್ ಮಾಡಿ ತಂದು ಕೊಡೋಕ್ಕಾಗ್ತಿಲ್ಲ. ಇಂಥವ್ರೆಲ್ಲ ನಮಗೆ ಫ್ರೆಂಡ್ಸ್. ನಾವೇನು ಮಾಡೋಣ? ಬಿಸಿ ಬಿಸಿ ನೀರು ದೋಸೆ. ಬೆಳಗ್ಗೆ ಇಲ್ಲಿ ಕೆಲವರು ವೆದರ್ ಎಂಜಾಯ್ ಮಾಡೋದ್ರೆ ಅಲ್ಲಿ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ನೋಡ್ತಾರೆ. ನಾಚಿಕೆ ಆಗ್ಬೇಕು. ನೀರು ದೋಸೆ. ಮೂಡಿಗೆರೆಯಿಂದ ಬಂದು ಆನ್ ದ ವೇ ಟು ಹೊರನಾಡು ಇವಾಗ. ಸೊ ಫೈನಲಿ ಆಫ್ಟರ್ ಹ್ಯಾವಿಂಗ್ ಒನ್ ಮಸ್ತ್ ಕಾಫಿ, ವಿ ಆರ್ ಹೆಡ್ಡಿಂಗ್ ಟು ಏನೀಗ ಹೊರನಾಡು ಅಲ್ಲ, ಕಳಸಾ ಹೊರನಾಡು. ಬೆಳಗ್ಗೆ ಎದ್ದು ಪಿಕಾಕಿಂದು ಸೌಂಡ್, ದಿನ ಎದ್ದು ಬಿಟ್ಟು ಅದೇ ಮೆಟ್ರೋ, ಆ ಟ್ರಾಫಿಕ್ ನೋಡಿ ಸಾಕಾಗಿ ಹೋಗಿರುತ್ತೆ. ಯಾವಾಗಾದ್ರೂ ಒಂದ್ಸತಿ ಹಿಂಗೆ ಟ್ರಿಪ್ಪಿಗೆ ಬಂದು, ಅದು ಈ ಮಾನ್ಸೂನ್ ಟೈಮಲ್ಲಿ ಚಿಕ್ಕಮಗಳೂರು ಸೈಡು, ಮಲೆನಾಡು ಸೈಡ್ ಬಂದರೆ ಆ ಫೀಲೇ ಬೇರೆ. ಟೈಮ್ ಹೆಚ್ಚು ಕಮ್ಮಿ 6:30. ಸೊ ಸ್ವಲ್ಪ ಬೆಳಕು ಹರಿದೈತೆ ಇವಾಗ. ಮಾತ್ರ ಅಮೇಝಿಂಗ್ ವೆದರ್. ಆರಾಮಾಗಿ ಬೆಂಗಳೂರು ಒಂದು 12:30 ಬಿಟ್ಟರೆ 6:30 ಅನ್ನೋಷ್ಟಿಗೆ ಚಿಕ್ಕಮಗಳೂರಿಗೆ ಬಂದು ಈ ಥರ ವ್ಯೂ ನೋಡ್ಬೋದು. ಲೈಟ್ ಮಳೆ, ಆನ್ ದ ವೇ ಫಾಗ್, ಆಮೇಲೆ ಸೆಕ್ಸಿ ರೋಡ್. ಡ್ರೈವ್ ಮಾಡ್ತಿದ್ರೆ ಒಂದು ಮಸ್ತ್ ಫೀಲ್ ಆಗುತ್ತೆ. ದಡೆ ಟೀ ಹೆಂಗಿತ್ತು? ಟೀ ಸೂಪರ್ ಆಗಿತ್ತು. ವೆದರ್ ಸಪೋರ್ಟ್ ಮಾಡುತ್ತೆ. ಎಲ್ಲ ವಿಡಿಯೋ
ಹಂಗೆ ಹಿಂಗೆ ಉಲ್ಟಾ ಪಲ್ಟಾ ಆಗ್ತಿದ್ರೆ ಅದಕ್ಕೆ ಕಾರಣ ಇವನೇ. ನಾವೇನು ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ನಮ್ಮ ಡ್ರೈವರ್ ಹಾರ್ಶ್ ಡ್ರೈವ್ ಮಾಡ್ತಿದ್ದಾರೆ. ಯಾರು ದಯವಿಟ್ಟು ಇಷ್ಟು ಸ್ಪೀಡ್ ಓಡಿಸ್ಬೇಡಿ. ಇವಾಗ ಆನ್ ದ ವೇ ಟು ಏನಾದ್ರು ಸಂಸೆ ಟೀ ಎಸ್ಟೇಟ್, ಕೆಳಗೂರು ಟೀ ಎಸ್ಟೇಟ್, ಚಾರ್ಮಡಿ ಬೆಟ್ಟ ಕೆಳಗಡೆ. ಇದು ರೆಸಾರ್ಟ್ ಇದು ಅಲ್ಲ ಮನೆ. ಮ್ಯಾಪ್ ನೋಡ್ಬೋದು ನೀವು ಹೆಂಗೈತೆ ಅಂತೇಳಿ. ಅಲ್ಲಿ ನೋಡ್ಬೋದು ನೀವು, ಇದೆಲ್ಲ ಕಾಫಿ ಎಸ್ಟೇಟ್. ಆ ಕಡೆ ಟೀ ಹೆಸರೇನು? ಕೆಳಗೂರು ಟೀ ಎಸ್ಟೇಟ್ ನೋಡ್ಬೋದು. ನಮ್ಮ ಕಾರ್ ಫುಲ್ ಕ್ಲೀನ್. ಸ್ಪಾಟ್ ನೋಡ್ಬೋದು, ಫುಲ್ಲು ಮಳೆ ಜೊತೆ ನಮ್ಮ ಕಾರ್. ಹೆಂಗಿತ್ತು ಸ್ಪಾಟ್? ಮಸ್ತ್, ಸೂಪರ್. ಡ್ರೈವಿಂಗ್ ಹೆಂಗಿತ್ತು ಇಷ್ಟೊತ್ತನ ಮಾಡಿದ್ದು? ನೆಕ್ಸ್ಟ್ ಲೆವೆಲ್. ಇನ್ನೆಷ್ಟು? ಇನ್ನೊಂದು 1 ಅವರಾ? ಇನ್ನೊಂದು 1 ಅವರ್ 40 ಮಿನಿಟ್ಸ್ 45 ಮಿನಿಟ್ಸ್. ಸುಬ್ಬು ಹೆಂಗಿತ್ತು? ಮಸ್ತ್. ಹೆಂಗಿದೆ ಕೆಲಸ? ಸ್ವಲ್ಪ ಜ್ವರ ಗಿರ ಇತ್ತು, ಬಟ್ ಸ್ಟಿಲ್ ಮಸ್ತ್ ಫ್ರೆಶ್ ಏರ್ ತಗೊಂಡ್ಮೇಲೆ ಒಂದು ಸಿಟಿ ಹೊಡೆದ ಫುಲ್ ಆರಾಮ್ ಅನ್ಸೈತೆ ನಂಗೆ ಇವಾಗ. ಸರಿ ಸರಿ, ಶೂಟ್ ವಿಡಿಯೋನು ಆಯ್ತು. ಜೋರ್ ಮಳೆ ಬರ್ತೈತೆ. ಹತ್ತಿ 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 ಹತ್ತಿ. ಟಾಟಾ ಬಾಯ್ ಬಾಯ್. ಸೊ ಆಲ್ಮೋಸ್ಟ್ ಇವಾಗ ಟೈಮ್ 8 ಗಂಟೆ. ಫಾಗ್ ನೋಡಿ ಮಾತ್ರ ಇಲ್ಲಿ ಮುಂದ್ಗಡೆ ಏನು ಬಂದರೂ ಕಾಣಿಸ್ಬಾರ್ದು. ಬಟ್ ಎಲ್ರಿಗೂ ಒಂದು ಸಜೆಷನ್ ಏನಂದರೆ, ಡ್ರೈವ್ ಮಾಡ್ಕೊಂಬರೋರು ಪ್ಲೀಸ್ ಓವರ್ ಸ್ಪೀಡ್ ಎಲ್ಲ ಹೋಗಕ್ಕೆ ಹೋಗ್ಬೇಡಿ. ನೇಚರ್ನ ಎಂಜಾಯ್ ಮಾಡಿ. ನೇಚರ್ನ ಎಂಜಾಯ್ ಮಾಡಿಕೊಂಡು 1 ಅವರ್ 2 ಅವರ್ ಲೇಟ್ ಆಗೋದ್ರೂ ಪರವಾಗಿಲ್ಲ, ಸೇಫಾಗಿ ಹೋಗಿ. ಯಾಕಂದರೆ ಒಂದು ಸೈಡ್ ಫುಲ್ ಪಾತಾಳ, ಅಪೋಸಿಟ್ ಒಮ್ಮೊಮ್ಮೆ ಬಿಗ್ ಟ್ರಕ್ ಇಲ್ಲ ಬಸ್ ಬಂದರೆ ಕಂಟ್ರೋಲ್ ಸಿಗಲ್ಲ, ಅವಾಗ ಕಷ್ಟ ಆಗುತ್ತೆ. ಮಾತು ನೀನೇ ಮನಸ್ಸೆಲ್ಲ ನೀನು ಇರೋದ ಮೇಲೆ ವೆಲ್ಕಮ್ ಟು ಕಳಸ, ದಕ್ಷಿಣ ಕಾಶಿ. ಕಳಸ ಬ್ರಿಡ್ಜ್. ಯಾವ ನದಿ ಇದು? ಸೊ ಆಲ್ಮೋಸ್ಟ್ 7.5 ಅವರ್ ಜರ್ನಿ ಆದಮೇಲೆ ಫೈನಲಿ ಲಾಡ್ಜ್ ಹತ್ರ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಆಗಿ ರೋಡೆಲ್ಲ ಚಿಂದಿ ಚಿತ್ರಾನ್ನ. ಥ್ಯಾಂಕ್ಸ್ ಜಡೆ, ಸೇಫಾಗಿ ಕರ್ಕೊಂಡು ಬಂದಿದ್ದಕ್ಕೆ. ಇವಾಗ ಒಂಚೂರು ಬಿಸಿಲು ಬರ್ತಾ ಇದೆ. ಬೆಳಿಗ್ಗೆಯಿಂದ ಫುಲ್ ಡ್ರಿಸ್ಲಿಂಗ್ ಇತ್ತು. ನಿಜ, ಸ್ವಲ್ಪ ಬಿಸಿಲು ನೋಡಿ ಸ್ವಲ್ಪ ಖುಷಿ ಆಯ್ತು. ಸ್ವಲ್ಪ ಹಿಂಗೆ ಇದ್ರೆ ಬೆಟ್ರ್. ಆ ಕಡೆ ಲೈಟ್ ಮಳೆನೂ ಐತೆ, ಸ್ವಲ್ಪ ಬಿಸಿಲು ಐತೆ. ದಿಸ್ ಇಸ್ ಗುಡ್. ಸೊ ಶ್ರೀಮಾತಾ ಕಂಫರ್ಟ್ಸ್ ಲಾಡ್ಜ್ ವಿತ್ ಅ ವಂಡರ್ಫುಲ್ ವ್ಯೂ. ವೆಲ್ಕಮ್ ಮಾಡೋದಕ್ಕೆ ಡಾಗೇಶ್ ಬಾಯ್. ಹೈ ಡಾಗೇಶ್, ಹುಷಾರಾದಿ ಬಾಯ್ ಆಗ್ತಂದ್ರೆ. ಒಟ್ಟ ವ್ಯೂ. ಕ್ರಾಸ್ ಆಯ್ತಲ್ಲ, ಹ್ಞೂ. ಅದ್ರದ್ದು ಖಾಲಿ ಏನು ಕ್ರಾಸ್ ತಡೆಯೋದು? ಅದು ರಾಕ್ ವೀಲರು ಮತ್ತು ಲ್ಯಾಬ್ ಕ್ರಾಸ್ ಅದು. ಸೊ ಅದೇನಾಗಿದೆ, ಕ್ರಾಸ್ ಆದಾಗ ಕರೆಕ್ಟ್. ಏನಾಗುತ್ತೆ ಅದು ಒಂದು. ಸೊ ಕಳಸದಲ್ಲಿ ಸ್ಟೇ ಮಾಡಬೇಕಂದ್ರೆ ಒನ್ ಗುಡ್ ಆಪ್ಷನ್ ಇಸ್ ಶ್ರೀ ಮಾತಾ ಕಂಫರ್ಟ್ಸ್. ಏನು ಚಾರ್ಜ್ ಮಾಡ್ತಾರೆ ಹೇಳಿ? ನನಗೂ ಐಡಿಯಾ ಇಲ್ಲ. ಏನಕ್ಕೆ ಬದುಕಿದ್ಯಾ ಅದು? ತುಳಸಿ ಗಿಡ ಬೆಸ್ಟ್. ವಾವ್, ಆನ್ ದ ವೇ ಟು ಕ್ಯಾತನ್ಮಕ್ಕಿ ಹಿಲ್ಸ್. ಬರ್ರಿ, ಹೆದರ್ಬೇಡ. ಬಟ್ ಇವತ್ತು ನಾಳೆ ಇರುತ್ತಲ್ಲ. ಇವತ್ತು ನಾಳೆ ಸ್ವಲ್ಪ ಜನ ಇರುತ್ತೆ. ಕೆಲವರು ಟ್ರಕ್ ಮಾಡ್ತಾರೆ, ಟ್ರಕ್ಕಿಂಗ್ ಅಂತಾನೆ ಬಂದಿರ್ತಾರೆ. ಅಲ್ಲ, ಟ್ರೆಕ್ಕಿಂಗ್ ಸಪ್ರೇಟ್ ಲೈನ್ ಇದೆ, ಇದರಲ್ಲೇ ಹೋಗ್ಬೇಕು. ಇದರಲ್ಲೇನೆ. ಅಪ್ ಆ್ಯಂಡ್ ಡೌನ್ ಜೀಪ್ ಸರ್ವಿಸಸ್ ಇರುತ್ತೆ ಈ ಥರ. ಸೊ ದಟ್ ಗೈಡ್ ಸಜೆಸ್ಟೆಡ್ ಇಲ್ಲ ನಡೀತೀವಂದ್ರೆ ಟ್ರೆಕ್ ಮಾಡ್ಕೊಂಬರ್ಬೋದು ಆರಾಮಾಗಿ. ಬಡಿಯಾ ಗಾಳಿ 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 ಗಾಳಿ
ಕ್ಯಾತನ್ಮಕ್ಕಿ ಹಿಲ್ಸ್. ಫುಲ್ಲು ಜೋರು ಮಳೆ. ರೇನ್ ಕೋಟ್ ತಗೊಂಡಿದ್ದಿದ್ದಲ್ಲ ಅಂದಿದ್ರೆ ಕತೆ ಮುಗಿದಿತ್ತು ನಮ್ದು. ಶಿಶ ಹೆಂಗೈತೆ? ಸೆಕ್ಸಿ ತಡೆ, ಹೆಂಗೈತೆ ತಡೆ? ಹೊರಗಟ್ಟು ಹೋಗ್ತಿದ್ದೆ ಸುಬ್ಬು ನೋಡಿಲಿ. ಸುಬ್ಬು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿದೆ? ಮಸ್ತ್ ಗಾಳಿ, ಜೋರು ಗಾಳಿ. ಮಳೆ ಅವಾಗ ಅವಾಗ ಬರ್ತಿದೆ, ಸ್ಟಾಪ್ ಆಗುತ್ತೆ ಮಾತ್ರ. ಗಾಳಿ. ಬರೀ ಆದರ್ಶನ ತಪ್ಪು. ಹೆಂಗೈತೆ? ನನ್ನನ್ನು ಸೇರಲು ಬಾಬಾ. ಕ್ಯಾತನ್ಮಕ್ಕಿ ಹಿಲ್ಸ್, ಕ್ಯಾತನ್ಮಕ್ಕಿ ಹಿಲ್ಸ್ ಟ್ರೆಕ್ಕಿಂಗ್. ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಹಿರಣ್ಯ ಕಶ್ಯಪದ ಎರಡನೇ ತುಂಡು ನೀನೇ ದಡ್ಯ. ವಿಷ್ಣುವಿನ ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಮಾತ್ರ ಮರಿಬೇಡ. ಒಳಗಿದ್ದು ಫೈನಲಿ ಮಚ್ ಡಿಸರ್ವಿಂಗ್ ಅಂಡ್ ಮಚ್ ಅವೇಟೆಡ್ ಟ್ರಿಪ್. ಅಲ್ಲ, ಈಗ 1 ನಿಮಿಷದ ಮುಂಚೆ ಬಿಸಿಲಿತ್ತು. ಈಗ ಮಳೆ ಬಿಸಿಲಿದ್ರು ಗಾಳಿ ಇದೆ ಮಸ್ತಾಗಿ, ಫ್ರೆಶ್ ಏರ್. ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲ, ಅದೇ ಖುಷಿ ಆಗ್ತದೆ. ಇಲ್ಲಿ ಮೇಲ್ತನ ಬರ್ಬೇಕಾದ್ರೆ ಟ್ರೆಕ್ ಮಾಡೋ ತಿಂಡಿ ಇದ್ರೆ ಟ್ರೆಕ್ ಮಾಡ್ಬೋದು. ಟ್ರೆಕ್ ಮಾಡಕ್ಕಾಗಲ್ಲ ಅಂದ್ರೆ ಜೀಪಲ್ಲಿ ಬರ್ಬೋದು. 500 ರೂಪೀಸ್ ತಗೊಂತಾರೆ ಒಂದು ಜೀಪ್ಗೆ. ಜೀಪ್ ಒಳಗೆ ಬರ್ಬೋದು ಆರಾಮಾಗಿ. ಅದಕ್ಕೂ ತಿಂಡಿ ಬೇಕು. 15 ನಿಮಿಷ. ಜೀಪಲ್ಲಿ ಬರೋಕ್ಕೂ ಆಗಲ್ಲ ಅಂದ್ರೆ ಮನೇಲಿ ಕೂತ್ಬಿಟ್ಟು ನಮ್ಮ ಲಾಗ್ ನೋಡ್ರಿ ಅಷ್ಟೇ. Crazy. Come on. ಇಲ್ಲೋಗಿ ಜೀಪ್ ಹತ್ಕೊಳೋದು. ಹೆಂಗಿತ್ತು ಆದರ್ಶ್? ಹೆಂಗಿತ್ತು? ಸಾಕಾಗೋಯ್ತಪ್ಪ ಗಾಳಿ. ಒಂದ್ ಕಡೆ ಕಿವಿ ಕೇಳಿಸ್ತಲ್ಲ ನನಗೆ. ಕಿವಿ ಬ್ಲಾಕ್, ಕಿವಿ ಮಂದ. ಹೆಂಗಿತ್ತು ಶಿಷ್ಯ? ಮಸ್ತಾಗಿತ್ತು. ಗಾಳಿ, ಮಳೆ, ಬಿಸಿಲು ಎಲ್ಲದೂ ನೋಡ್ಬಿಟ್ವಿ ಒಂದೇ ಸತಿಗೆ. ಕ್ಯಾತನ್ಮಕ್ಕಿ. ಅಲ್ಲಿ ಅದು ಮುತ್ತೈದೆ ಮುಖ ಮುಚ್ಕೊಂಡು ಹೋಗ್ತಿದ್ದಲ್ಲ, ಅದು ಯಾರದು? ನಮ್ಮ ಡ್ರೈವರ್ ಸುಸ್ತಾಗ್ಬಿಟ್ಟು ಮತ್ತೆ ಒಂಥರ ಮಸ್ತಾಗಿತ್ತು. 300 ಮೀಟರ್ಸ್ ವಾಕ್ ಮಾಡ್ಬೇಕಷ್ಟೇ. ಹೆಂಗೆ ಹೋದ್ರೆ ಸ್ವರ್ಗನ. ಎಂಡ್ ಹಾಕ್ಬಿಡೋಣ ಟ್ರಿಪ್ಪಿಗೆ. ಮಳೆ ಅಮ್ಮ ಎಲ್ಲ ಬಟ್ಟೆ ಎಲ್ಲ ಚಂಡಿ ಆಗ್ಲಿಕ್ಕೆ ಉಂಟು. ಜಲಪಾತಕ್ಕೆ ದಾರಿ. ಸೂರಮನೆ ಜಲಪಾತ, ಒಬ್ರಿಗೆ 50 ರೂಪಾಯಿ ಎಂಟ್ರಿ ಫೀ. ಆನ್ ದ ವೇ ಟು ಫಾಲ್ಸ್. 1 ಕಿಲೋಮೀಟರ್ ಮಡ್ ರೋಡ್. ಸ್ವಲ್ಪ ನಿಧಾನವಾಗಿ ಚಲಿಸಬೇಕಾಗುತ್ತದೆ. ಕಾಫಿ ಗಿಡ ಮತ್ತು ಅಡಿಕೆ ಮರ. ನಿಜ ಇರಲಿ ಬಿಡು, ಚಿಕ್ಕ ಮಗು ಖುಷಿ ಪಡ್ತೈತೆ. ನಾವು ದೊಡ್ಡವರಾಗಿ ಸಪೋರ್ಟ್ ಮಾಡಿ. ಇದೊಂದು ಸ್ವಲ್ಪ ಜರಿ ಹರಿತಿದೆ. ಓಕೆ, ಲೆಟ್ಸ್ ಗೋ ಟು ಫಾಲ್ಸ್. ಸುಬೌ ಆಯ್ತು ಬೇಟಾ, ನೋಡ್ಬೋದು ಫುಲ್ ರಜ್ಜು ರಾಡಿ. ಹೋಗಿ ಈಗ ವಿಡಿಯೋ ಮಾಡ್ತಿದ್ದಾನಲ್ಲ ಕಳ್ಳನ ಮಗ ಅವನು. ನಮ್ದು ಮಾಡಂದ್ರೆ ಬರೀ ಮಾತುಗಳು ಮಾತಾಡ್ತಾನೆ. ಗೈಸ್, ಫಾಲ್ಸ್ ಸೌಂಡ್ ಕೇಳ್ಬೋದು. ವೆಲ್ಕಮ್ ಟು ಸೂರಮನೆ ಫಾಲ್ಸ್. ಫೈನಲಿ ಫಾಲ್ಸ್ ಅದೇ ಹೆಂಗದೆ ಇಲ್ಲಿಂದ ಹಾಗೆ ತೆಗೆದು
ಬಾಯ್ಸ್ ಕಳಸ ದರ್ಶನಕ್ಕೆ ರೆಡಿ ಪಂಚೆ ಹಾಕೊಂಡು ಇವಾಗ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿರೋದು? ನಾವು ಕಳ್ಸಕ್ಕೆ ಹೊರಡ್ತಾ ಇದ್ವಿ, ಕಳಸೇಶ್ವರ ದೇವಸ್ಥಾನ ನೋಡೋಕ್ಕೆ. ಇದನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಕಂಪಲ್ಸರಿ ಪಂಚೆ ಶಲ್ಯ ಹಾಕ್ಲೇಬೇಕಲ್ಲ? ಬೇಕು. 6:30 ಆಯ್ತು ಇವಾಗ ಟೈಮ್. ಫಸ್ಟ್ ಒಂದು ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದು ವಿಲ್ ಗೋ ಟು ಟೆಂಪಲ್. ಮಸ್ತ್ ಕಾಫಿ ಕುಡಿದು ದೇವಸ್ಥಾನದ ಒಳಗೆ ಹೋಗ್ತಿದ್ದೀವಿ ಇವಾಗ. ದರ್ಶನ ಮುಗೀತು. ಆ್ಯಸ್ ಯೂಶ್ವಲ್ ಅಗೇನ್ ತುಂಬಾನೇ ಫ್ರೀ ಇತ್ತು, ಮಳೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಈಗ ಮತ್ತು ಏನೇ ಪ್ಲ್ಯಾನ್ ಮಾಡಿದ್ರು ಛತ್ರಿ ಅಂತೂ ಕಂಪಲ್ಸರಿ ತೊಗೊಂಬರ್ಬೇಕು. ಇಂಥ ಟೈಮಲ್ಲಿ ಯೂಸ್ ಆಗ್ತಾವೆ. ಮಲೆನಾಡಲ್ಲಿ ಏನು ಮರೆತು ಛತ್ರಿ ಮರಿಬಾರ್ದು. ಬಿಸಿ ಬಿಸಿ ಮಸಾಲ ಪುರಿ. ವೆಲ್ಕಮ್ ಟು ಹೊರನಾಡು. ವಿ ಆರ್ ಇನ್ ಹೊರನಾಡು. ಗಾಡಿ ಪಾರ್ಕ್ ಮಾಡಿ ಈಗ ದರ್ಶನಕ್ಕೆ ಹೋಗೋದು. ನಮ್ಮ ಡ್ರೈವರ್ ಅವಾಗಿಂದ ತಿನ್ಕಾಡ್ತವನೆ. ಅಂತೂ ಇಂತೂ ಒಂದು ಸ್ಪಾಟ್ ಹುಡುಕೇ ಬಿಟ್ಟ. ಹೊರನಾಡು ಹೋಗ್ಬೇಕಾದ್ರೂ ಫುಲ್ಲು ಜೋರು ಮಳೆ. ಯಾರೋ ಛತ್ರಿ ಬೇಡ ಅಂದ, ಅವನೇ ಛತ್ರಿ ಒಳಗೆ ಬರ್ತಾನೆ. ಛತ್ರಿನ ನಮಗ ಕಪಲ್ ಗೋಲ್ಸ್. ದರ್ಶನ ಮುಗೀತು. ಈಗ ಬ್ರಾಹ್ಮಣರ ಭೋಜನ ಶಾಲೆಗೆ ಹೋಗಿ ಪ್ರಸಾದ ಸೇವನೆ ಮಾಡಿ ಇಲ್ಲಿಗೆ ಹೊರನಾಡು ಮುಗೀತು. ಹೆಂಗಿತ್ತಪ್ಪ ಶಶಾಂಕ್ ಊಟ? ಸೂಪರ್ ಆಗಿತ್ತು. ಪ್ರಸಾದ ಟೊಮಟೊ ಸಾರು ಸೂಪರ್. ಹೆಂಗಿತ್ತ ಅದು? ಕೇಳ್ಬೇಕಾ, ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಅನ್ನಕ್ಕೆ ಏನು ಕೊರತೆ ಇಲ್ಲ, ಎಲ್ಲದೂ ಬೊಂಬಾಟಾಗಿತ್ತು. ಪುಳಿಯೋಗರೆ, ಪಾಯಸ ನೆಕ್ಸ್ಟ್ ಲೆವೆಲ್. ನನಗೆ ಪಾಯಸ ಭಾರಿ ಇಷ್ಟ ಆಯಿತು. 2 ಸತಿ ಹಾಕ್ಸ್ಕೊಡ್ತಿದ್ದೆ. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಖುಷಿ ಆಗಿದ್ದೇನೆ, ಅಷ್ಟೊಂದು ಕ್ರೌಡ್ ಇಲ್ಲ, ದರ್ಶನನೂ ಬೇಗ ಆಯಿತು. ಕಡೆಗೆ ರೂಮ್ಗೆ ಹೋಗಿ ದಬಾಕೊಂಡ್ಬಿಡೋದು ಅಷ್ಟೇ. ಇವತ್ತಿಗೆ ಈ ದಿನ ಸುದಿನ ಶುಭಾಂತ್ಯ. ಮಲ್ಕೊಂಡು ನಾಳೆ ಬೆಳಗ್ಗೆ ಎಲ್ರಪ್ಪ ಶೃಂಗೇರಿ ಶಂಕರಗಿರಿ ಒಂದು ಪ್ಲೇಸ್ ಇದೆ, ಅದನ್ನು ನೋಡ್ಕೊಂಡು ಬೆಂಗಳೂರಿಗೆ ಇದ್ಬಿಡೋದು. ಓಕೆ ಅದಿ, ಗುಡ್ ನೈಟ್. ಶುಭರಾತ್ರಿ. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್. ನಮ್ಮ ಫ್ರೆಂಡ್ ಶಶಾಂಕ್ ಅವ್ರ ಕಸಿನ್ದು ಸ್ಟೇ ಇದೆ ಆ್ಯಕ್ಚುಲಿ. ಸೊ ಆಂಟಿ ಬಂದು ಯೋಗಕ್ಷೇಮ ವಿಚಾರ ಮಾಡಿಸ್ತಿದ್ದಾರೆ. ನಮ್ಮದು ಕುಡಿಯೋಕೆ ಹಾಲು ಬೇಕಾ ಏನಾರು ಬೇಕಾ ಅಂಥೇಳಿ. ಈ ಥರ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತೆ ಹೇಳಿ? ಆ್ಯಕ್ಚುಲಿ ನನಗೆ ಸ್ವಲ್ಪ ಶೀತ ಆಗೈತೆ, ಕೆಮ್ಮು ಇದೆ, ಸ್ವಲ್ಪ ಕಷಾಯ ಬೇಕಾ ಅಂತ ಕೇಳಿದ್ರು ಇವನು ತೊಗೊಂಬರಲಿಲ್ಲ. ಒಂದು ಸುದ್ದಿ ನಿಮಗೆ ಬೇಕಾ ಬೇಡವಾ ಅಂತಲೂ ಕೇಳಲಿಲ್ಲ ನನ್ನ ಮಗ. ಅವ್ರಷ್ಟು ತಂದ್ರೂ ತಂದು ಕೊಡಲ್ಲ. ಇವು ಅದು ಫ್ರೆಂಡ್ಸು. ಸತ್ಯಮೂರ್ತಿ ಅವರು ಮಗ ಕನಕ ಮೂರ್ತಿ ನೀವೇನಾ? ಆ ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಬೆಳ್ಳಿ ಚುಕ್ಕಿ ಬಾನಿಂದಲ್ಲಿ ನಕ್ಷತ್ರದ ಊರಿನಲ್ಲಿ. ಆಯ್ತು ಬಿಡಪ್ಪ, ಒಂದು ಸಾಂಗ್ ಇರಲಿ, ಲೆಜೆಂಡ್ ಆಗ್ಬಿಟ್ಟು ನೀನು. ಅದು ಕಮಲ್. ಅವನು ಸತ್ಯಮೂರ್ತಿ ನಿಮ್ಮಪ್ಪ. ವೆಲ್ಕಮ್ ಟು ಡೇ 2 ಲಾಗ್. ಅರ್ಲಿ ಮಾರ್ನಿಂಗ್ ಸೀನ್ಸ್ ಆ್ಯಸ್ ಯೂಶ್ವಲ್. ಮಳೆ ಮಳೆ ಮಳೆ. ಸೊ ಇವತ್ತು ನಾವು ಹೋಗ್ತಿದ್ದೀವಿ ಟು ಶೃಂಗೇರಿ ಶಾರದಾಂಬಾ ಟೆಂಪಲ್. ಬಾಳೆಹೊಳೆ. ಎಂಥ ಒಳ್ಳೆ ವ್ಯೂ. ಅದರ ಮಧ್ಯೆ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಡೋಗೇಶ್ ಬಾಯಿಗೆ ಒಂದು 4 ಬಿಸ್ಕೆಟ್ ಹಾಕಿ. ಏನು ಸ್ಪೆಷಾಲಿಟಿ ಟೆಂಪಲ್ದು?
ಚನ್ನಕೇಶವ ಅಂತ ದೇವಸ್ಥಾನ ಹಳೇದು. ಇಲ್ಲೆಲ್ಲ ಏನೇನಿದೆ ಜಮೀನು ಸುತ್ತಮುತ್ತ ಎಲ್ಲ ಈ ಬಾಳೆಹೊಳೆ ದೇವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಶಿಬಿರ ನಡೆಯುತ್ತೆ ಈ ಮಕ್ಳಿಗೆ ಸಮ್ಮರ್ ಕ್ಯಾಂಪ್ ತರ. ಈ ಉಪನಯನ ಆದ ತಕ್ಷಣ ಬರ್ತೀವಲ್ಲ ಅವಾಗ ಇಲ್ಲಿ 3 ವರ್ಷ ಅಂದ್ರೆ 1ನೇ ವರ್ಷ ಶಿಬಿರದಲ್ಲಿ ಸಂಧ್ಯಾ ವಂದನೆ ಮಂತ್ರ, 2ನೇ ವರ್ಷ ಪೂಜಾ ಮಂತ್ರದ್ದು ಆ ಥರದ್ದು ಷೋಡಶೋಪಚಾರ ಪೂಜೆದು, 3ನೇ ವರ್ಷ ರುದ್ರಾಗಿತ್ರ ಎಲ್ಲ ಹೇಳ್ಕೊಡ್ತಾರ. ಸೊ 28 ದಿನ ಇಲ್ಲೇ ಇರ್ಬೇಕು ಮಕ್ಕಳು, ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಹಂಗೆ ಸಂಧ್ಯಾ ವಂದನೆ ಇಲ್ಲೇ ಮಂತ್ರ ಹೇಳ್ಕೊಡೋದು, ನಾವೆಲ್ಲ ಮಲಗ್ತಾ ಜಾಗಗಳಿದೆ ಇಲ್ಲಿ ಇಲ್ಲಿ ಒಳಗಬೇಕು. ಹಾಗೆ 28 ದಿನ ಇಲ್ಲಿ ಆದರ್ಸ್ಗೂ ಹಾಕೋಣ, ಅವ್ನು ನೋಡ್ತಾರೆ ಅವನ ನೋಡಿಲ್ಲ. ಹಿಂಗೆ ಅನ್ನಿಸ್ತಾ ಇದೆ ಪ್ಲೇಸ್. ಚೆನ್ನಾಗಿದೆ ಕ್ಲೈಮೇಟ್. ಶಶಾಂಕ್ ಅವರ ಅಪ್ಪ ಅಮ್ಮ ಬಂದು ಇಲ್ಲೇ ಮದುವೆ ಆಗಿದ್ದು ಅಂತ ಹೇಳಿದ. ಗುಡಿನೂ ಭಾಳ ಪ್ರಶಾಂತವಾಗಿದೆ. ನದಿ ಹೆಸರು ಏನದು? ಇದು ಭದ್ರಾನೇ ಅಲ್ಲ? ನದಿ ಹೆಸರೇ ಬಾಳೆಹೊಳೆ ಅಂತ. ನದಿ ಹೆಸರೇ ಹೊಳೆ ಇದು. ಇಲ್ಲಿಂದ ಬಸರಿಕಟ್ಟೆ ಹೋಗ್ತೀವಲ್ಲ, ಈಗ ಮಳೆಗಾಲ ಅಲ್ಲ, ಇದೆಲ್ಲ ಶುರು ಆಗುತ್ತೆ. ಅದನ್ನು ಕಯಾಕಿಂಗು ಅದು ಇದು ಹಳೆಲ್ಲ ಶುರು ಮಾಡಿ ಒಂದಿವೆ. ಹಂಗೆ ಒಂದು ಜರಿ ಕಾಣಿಸ್ತು, ಒಂದು ಮಿನಿ ಫಾಲ್ಸ್ ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್. ನಮ್ಮೂರು ಗಾಳಿ ಸೋಗ್ತಾ ಇದೆ ಸುಬ್ಬು. ನಮ್ಮೂರಿಗೆ ಬಂದ್ವಿ, ಶೃಂಗೇರಿ. ವೆಲ್ಕಮ್ ಟು ಶೃಂಗೇರಿ. ಶೃಂಗೇರಿ ಭಟ್ರೆ. ಶೃಂಗೇರಿ Shringeri is welcoming us with a heavy rain. ಮಳೆ ಮಳೆ ಮಳೆ, ಫುಲ್ ಜೋರು ಮಳೆ. ಕಾರಣ ನಾ ಹೇಳದೆ ನೀ ಎಲ್ಲಿ ಕಳೆದು ಹೋದೆ. ನಿಮ್ಮ ಈ ಒಂದು ಉತ್ತಮವಾದ ಗಾನ ಕೋಗಿಲೆ ಕಂಠಕ್ಕೆ 10 ರೂಪಾಯಿ. ಧನ್ಯವಾದ. ಇದೇ 10 ರೂಪಾಯಿ 1000 ರೂಪಾಯಿ ಆಗುತ್ತೆ ನಾಳೆ. ದರ್ಶನಕ್ಕೆ ಬಂದ್ವಿ, ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ. ಏನು ತಡೆಯೋದು, ಎಷ್ಟು ಮಳೆ. ಹಿಂಗೆ ಚಿಕ್ಕಮಂಗ್ಳೂರು ಶೃಂಗೇರಿ ಏನು ಶಿಷ್ಯ, ಮಳೆ ಮಳೆ ಮಳೆ, ಭಾರಿ ಮಳೆ. ಮಲೆನಾಡಲ್ಲಿ ಮಳೆ ಏನು ಕಮ್ಮಿ ಇಲ್ಲ. ಛತ್ರಿ ತೊಗೊಂಬಂದಿರಲಿಲ್ಲ ಅಂದ್ರೆ ನಮ್ಮ ಸ್ಥಿತಿ ಅಧೋಗತಿ. ಆಟ್ ಶಂಕರಗಿರಿ ಮೇಲ್ಗಡೆವರೆಗೂ ಎಸ್ಕಲೇಟರ್ ಸರ್ವಿಸ್ ಇದೆ. ಅದಕ್ಕೆ ನಾ ಬಂದಿದ್ದು. ಇಲ್ಲ ಅಂದಿದ್ರೆ ಪರಿಸ್ಥಿತಿ ಆದರ್ಸ್ಗೆ ಒಬ್ಬಂಗೆ ಕಳಿಸ್ಬಿಟ್ಟು ದರ್ಶನ ತೊಗೊಂಬಾರಪ್ಪ ಅಂತ ಹೇಳ್ಬಿಡ್ತಿದ್ವಿ. ಇಲ್ಲಿಂದ ಸ್ವಲ್ಪ ಮೆಟ್ಲು ಹತ್ತಬೇಕು. ಆನ್ ದ ವೇ ಟು ಕುಪ್ಪಳ್ಳಿ ಟು ವಿಸಿಟ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುವೆಂಪು ಅವರ ಮನೆ. ಇಲ್ಲಿಂದ ನೆಕ್ಸ್ಟ್ ಹೋಗ್ತೀವಿ ತೀರ್ಥಹಳ್ಳಿ, ಅಲ್ಲಿಂದ ಆಮೇಲೆ ಹೋಗ್ತೀವಿ ಬೆಂಗಳೂರು. ಅಂಟಿಲ್ ದೆನ್ ವಿಲ್ ಕೀಪ್ ಯು ಪೋಸ್ಟೆಡ್. ಎಲ್ಲಿ ಬರಬೇಕಾದ್ರೂ ಮಳೆನೇ ವೆಲ್ಕಮ್ ಮಾಡ್ತಿದೆ ನಮಗೆ. ಕವಿ ಮನೆಗೆ ಕಾವಲು ದಾರಿ. ಜಯ ಹೇ ಕರ್ನಾಟಕ ಮಾತೆ. ದಡೆ ಯಾರು ಹೇಳೋದು ಬರ್ಬೇಕು ಗೊತ್ತಿಲ್ಲ. ಇಂತಹ ನನ್ನ ಮಕ್ಕಳು ಕರ್ನಾಟಕದಾಗ ಅವರಲ್ಲ, ಅದು ಏನು ಮಾಡ್ಬೇಕು. ಕುವೆಂಪು ಅಂದ್ರೆ ಯಾರು, ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತ ಗೊತ್ತಿಲ್ಲದೆ ಬದುಕ್ತಾ ಇದ್ದೀರಲ್ಲ. ಕನ್ನಡದಲ್ಲಿ ಹಂಗೆ 100ಗೆ 100 ಬರ್ತಾ ಇತ್ತು. ಗೈಸ್, ವೆಲ್ಕಮ್ ಟು ಕುವೆಂಪು ಅವರ ಮನೆ, ಕುಪ್ಪಳ್ಳಿ. ಜ್ಞಾನಪೀಠ ಪ್ರಶಸ್ತಿ ಇದಕ್ಕೆ ಬಂತ ಹೇಳು, ಹೇಳ್ಬಿಡ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಶ್ರೀ ರಾಮಾಯಣ ದರ್ಶನಂ. ಎಂಟ್ರಿ ಬರ್ತಿದ್ದಂಗೆ ಒಂದಿಷ್ಟು ಸಾಲು ಬರ್ತಿದ್ದಾರೆ. ನನ್ನ ಮನೆ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ. ನೀ ನನಗೆ ನಾನಿನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರಸದ ತಿರುಚುವ ಜಗತ್ತಿಗೆ ಮುಡಿಪಾಗುವ. ಹೇಳ್ಬೇಕಂತೇಳಿ ಇಷ್ಟೊತ್ತನ ಪ್ರಾಕ್ಟೀಸ್ ಕೊಟ್ಟೆ ನಾನು ಆದರ್ಶಿಗೆ. ಅಂತೂ ಇಂತೂ 30 ಟೇಕ್ ಮೇಲೆ ಒಂದ್ಸತಿ ಹೇಳ್ದ, ಆದರ್ಶ್ ಹೆದರ್ಬೇಡ ನಾವಿದ್ದೀವಿ. ನಮ್ಮ ಶಶಾಂಕ್ ಅವ್ರ ಕೃಪೆಯಿಂದ ಕಾರು ಮೇಲ್ಗಡೆ ಪಾರ್ಕ್ ಆಗಿದೆ. ನಿಜ. ಹಂಗಾಗಿ ಇಲ್ಲಿಂದ
ಮಿನಿಮಮ್ ಅಂದ್ರೆ ಒಂದು 500 ಮೀಟ್ರ್ ಹತ್ತಬೇಕು ಇವಾಗ ಬೆಟ್ಟನ. ಐಡಿಯಾ ಕೊಟ್ಟು ಮುರಿಯೋಣ ಫಸ್ಟು. ಹಾಂ ನನಗೇನೋ ಜಾಗದ ಬಗ್ಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಪಪ್ಪಿ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರಿ ಕೆಳಗಡೆ ಒಂದು ಗೊತ್ತಿಲ್ಲ ನನಗೆ. ಅದೇನೋ ಕುವೆಂಪು ಮನೆಗೆ ಹಾಕೊಂಡ್ರೆ ನಾನು ಕೈಲಾಸಕ್ಕೆ ಹಾಕಿದ್ದೀನಿ. ಕೈ ಶಾಲೆ ಕಾಡಾಗೀತೆ ಬರ್ದಿರೋರು ಯಾರು ಅಂತ ಗೊತ್ತಿಲ್ಲ, ಅಂಥವ್ರಿಗೆ ಈ ಮಾತು ಹೇಳೋ ಯೋಗ್ಯತೆ ಇಲ್ಲ ಅವರಿಗೆ. ಕುವೆಂಪು ಮನೆ ಚೆನ್ನಾಗಿತ್ತು. ಮತ್ತು ಕುವೆಂಪು ಅವರು ಇಷ್ಟೊಂದು ಬರ್ದಿರೋ ಈ ಕವಿತೆಗಳು ಆಗಲಿ ಗ್ರಂಥಗಳಾಗಲಿ ಎಲ್ಲದಕ್ಕೂ ಏನು ಇನ್ಸ್ಪಿರೇಷನ್ ಅನ್ಸುತ್ತೆ? ನನ್ನ ಪ್ರಕಾರ ಅವ್ರಿಗೆ ಇನ್ಸ್ಪಿರೇಷನ್ ಈ ನೇಚರ್ ಇರ್ಬೋದು. ಮೈಂಡ್ ಪೀಸ್ ಆಗಿರುತ್ತೆ ಅವಾಗ. ಕೋರ್ಸ್ ಗಾಡ್ ಗಿಫ್ಟೆಡ್ ಸ್ಕಿಲ್ಸ್ ಎಲ್ಲ ಇರುತ್ತೆ. ನಿಜ. ಹಂಗಾಗಿ ಒಂದು ಇನ್ಸ್ಪಿರೇಷನಲ್ ಪರ್ಸನ್. ಒಟ್ಟಿನಲ್ಲಿ ವೀಕೆಂಡ್ ಉಪಯೋಗ ಆಯಿತು ಅಂತ ಅನಿಸ್ತಾ ಇದೆಯಾ? ನಿಜವಾಗ್ಲೂ ಸುಮಾರು ಪ್ಲೇಸ್ ಕವರ್ ಮಾಡಿದ್ವಿ. ಇಲ್ಲಿ ಆಲ್ಮೋಸ್ಟ್ ಬಟ್ 9 ಪ್ಲೇಸ್ ಆಗಿದೆ. ಓಕೆ, ಇನ್ನೂ ಹತ್ತಬೇಕು ಬೆಟ್ಟ, ಎನರ್ಜಿ ಉಳಿಸ್ಕೊಳ್ಳೋಣ. ಜೋರು ಮಳೆ ನೋಡ್ಬೋದು, ಏನು ಕಾಣಿಸ್ತಾನೂ ಇಲ್ಲ. ಮಸಾಲಾ ಪುರಿ ತಿನ್ನಿ, ಆನಂದಿಸಿ. ಬಿಸಿ ಬಿಸಿ ಮಸಾಲಾ ಪುರಿ. ಶಶಾಂಕ್, ಇದು ಯಾವ್ದು ಎಸ್ಟೇಟ್ ಇದು? ಟೀ ಅಲ್ಲ, ಬಟ್ ಪೆಪ್ಪರ್ ಡ್ರೈ, ದಾಲ್ ತಡ್ಕ, ಬಟರ್ ಕುಲ್ಚಾ ತಿಂದ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಡ್ರೆ ಶಿಸ್ತು ನಿದ್ದೆ. ಅವಾಗ ಫೈನಲಿ ಟ್ರಿಪ್ ಮುಗೀತು. ಹೆಂಗಿತ್ತು ಅದು ಟ್ರಿಪ್? ಮಸ್ತ್ ಇತ್ತು. ಯಾಕೆ ಹೆದರ್ತಿದ್ದೆ? ದಡೆ ಥ್ಯಾಂಕ್ಸ್ ದಡೆ. ಸೇಫಾಗಿ ಡ್ರೈವ್ ಮಾಡಿ ಸೇಫಾಗಿ ಕರ್ಕೊಂಬಂದೆ. ನಮಗೆ ಆರಾಮಾಗಿ ಹೋಗಿ ಮನೆಗೆ ನೀವು ಆರಾಮಾಗಿ ಮಲ್ಕೊಳ್ಳಿ. ಮಲ್ಕೊತೀವಿ. ಮುಟ್ಟಿದ ತಕ್ಷಣ ಕಾಲ್ ಮಾಡ್ಬಿಡ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. I want to be alive. ಜೀವನ ಹಾಗೆ ಕಳಿಬಾರ್ದು, ಅದ್ರಲ್ಲಿ ಬರೋ ಪ್ರತಿ ಕ್ಷಣನೂ ಅನುಭವಿಸ್ತೀನಿ.